ಆಗಸ್ಟ್ 2, ಆಗಸ್ಟ್ 9 ಹೀಗೆ ಪ್ರತಿ ವಾರವೂ ಅದ್ಧೂರಿಯಾಗಿ ನಡೆಯೋ ದೊಮ್ಮಸಂದ್ರದ ಭಕ್ತಿ ವೈಭವದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ವಾರ ಅಂದ್ರೆ ಆಗಸ್ಟ್ 16ರ ಭಾನುವಾರ ನಡೆದದ್ ಮಾತ್ರ ತುಂಬಾ ಅದ್ಭುತ. ನಮಸ್ಕಾರ ವೀಕ್ಷಕರೇ, ದೇವಾಲಯ ಟಿವಿಗೆ ಸ್ವಾಗತ. ಪ್ರತಿ ವಾರವೂ ಒಂದೊಂದು ವಿಶೇಷತೆ ಇರೋ ಈ ಸನ್ನಿಧಿಯಲ್ಲಿ ಈ ವಾರ ಆ ಕಲಿಯುಗದ ಕಂದನ್ ಮುರುಗನ್ಗೆ ಮಾಡಿದ್ದ ಅಲಂಕಾರ ಯಾವುದು ಗೊತ್ತಾ? ನೀವೇ ನೋಡಿ. ಹೌದು, ಇದು ಬೆಣ್ಣೆ ಅಲಂಕಾರ. ಕಣ್ಣು ಕೋರೈಸುವ ಈ ದಿವ್ಯ ರೂಪ ನೋಡಿದ್ರೆ ಮೈ ಜುಮ್ಮನ್ನುತ್ತೆ ಅಲ್ವಾ? ನೀವೆಂದಾದ್ರೂ ಸ್ವಾಮಿಯನ್ನ ಈ ರೀತಿ ಬೆಣ್ಣೆ ಅಲಂಕಾರದಲ್ಲಿ ನೋಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಸಂಪೂರ್ಣವಾಗಿ ಬೆಣ್ಣೆ ಬಳಿದು ಸುಂದರ ಪುಷ್ಪಗಳಿಂದ ಶೃಂಗರಿಸಿದ್ದ ಆ ದೃಶ್ಯವನ್ನ ನೋಡೋಕೆ 2 ಕಣ್ಣು ಸಾಲದು. ಸಾಕ್ಷಾತ್ ಆ ಮುರುಗನ್ ಭೂಮಿಗೆ ಇಳಿದು ಬಂದು ನಗುನಗುತ್ತಾ ನಿಂತಂತೆ ಭಾಸವಾಗ್ತಿತ್ತು. ಮುಳಬಾಗಿಲು ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬಂಗಾರು ಸತ್ಯವೇಲ್ ಮುರುಗನ್ ದೇವಾಲಯದಲ್ಲಿ ಆ ದಿವ್ಯ ಅಲಂಕಾರದ ದರ್ಶನ ಪಡೆದು ಹೊರಬರುತ್ತಿದ್ದಂತೆ ದೇವಾಲಯದ ಮುಂಭಾಗದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಗಣಪತಿ ಹೋಮ, ನವಗ್ರಹ ಶಾಂತಿ, ಸುಬ್ರಹ್ಮಣ್ಯ, ಮೃತ್ಯುಂಜಯ ಹಾಗೂ ಹಲವಾರು ಶಾಂತಿ ಹೋಮಗಳನ್ನ ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಂಡು ಪೂರ್ಣಾಹುತಿ ಸಮರ್ಪಿಸಿದ್ರು. ನಾರಾಯಣ ಪ್ರೀತ್ಯರ್ಥ ವೇದಾತ್ಮನಾಯ ವಿದ್ಮಹೇ ಹಿರಣ್ಯಗರ್ಭಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನೇ ನಮೋ ನಮಃ. ಆನಂದಃ ಪರಿಪೂರ್ಣತಃ ಓಮಂ ಸಮರ್ಪಯಾಮಿ. ಶರಣಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷೋ ಯಜ್ಞೇಶ್ವರಃ. ಅಂದಾಗೆ ವೀಕ್ಷಕರೇ, ಈ ದೇವಸ್ಥಾನಕ್ಕೆ ಭಕ್ತರು ಯಾಕೆ ಹೀಗೆ ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ ಗೊತ್ತಾ? ಅದಕ್ಕೆ ಕಾರಣ ಇಲ್ಲಿನ ಸ್ವಾಮಿಯ ಪವರ್. ಎಂತಹದ್ದೇ ಕಷ್ಟ ಇರಲಿ, ಮದುವೆ ಮಕ್ಕಳ ಭಾಗ್ಯದ ಚಿಂತೆ ಇರಲಿ ಅಥವಾ ಉದ್ಯೋಗದ ಸಮಸ್ಯೆ ಇರಲಿ, ಈ ಬಂಗಾರು ಸತ್ಯವೇಲ್ ಮುರುಗನ್ ಮುಂದೆ ನಿಂತು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು, ಆ ಎಲ್ಲಾ ಸಮಸ್ಯೆಗಳು ಸ್ವಾಮಿಗೆ ಬಳಿದ ಆ ಬೆಣ್ಣೆಯಂತೆಯೇ ಕರಗಿ ಹೋಗುತ್ತವೆ. ಹೀಗೆ ಭಕ್ತರ ಸಂಕಲ್ಪಗಳು ಈಡೇರಿದ ಬಳಿಕ ಅವರು ಬಂದು ಹರಕೆ ತೀರಿಸುವುದೇ ಈ ಕಾವಡಿಗಳ ಮೂಲಕ. ಈ ಆಗಸ್ಟ್ 16ರ ಉತ್ಸವ ಅಂತೂ ರೋಮಾಂಚನ. ಭಕ್ತರು ಪಾಲ್ಕಾವಡಿ ಹಾಗೂ ವೇಲ್ಕಾವಡಿಗಳನ್ನ ಹೊತ್ತು ಡೋಲುವಾದ್ಯಗಳ ಸದ್ದಿಗೆ ಹೆಜ್ಜೆ ಹಾಕುತ್ತಾ ದೇವಾಲಯಕ್ಕೆ ಪ್ರದಕ್ಷಿಣೆ ಬಂದು ಭಕ್ತಿಯಿಂದ ಸಮರ್ಪಿಸಿದ್ರು.
ಆದ್ರೆ ವೀಕ್ಷಕರೇ, ಈ ಇಡೀ ಉತ್ಸವದಲ್ಲಿ ನಮ್ಮೆಲ್ಲರ ಕಣ್ಣಂಚು ಒದ್ದೆ ಮಾಡಿದ ಅಪೂರ್ವ ದೃಶ್ಯ ಅಂದ್ರೆ ಅದು ಪಾದಪೂಜೆ. ದೇವರಿಗೆ ಕಾವಡಿ ಸಮರ್ಪಿಸುವ ಮುನ್ನ ತಮ್ಮನ್ನ ಹೆತ್ತು ಹೊತ್ತ ತಂದೆ ತಾಯಿಯೇ ಮೂಲ ದೈವ ಅಂತ ನಂಬಿ ಅವರ ಪಾದ ತೊಳೆದು ಪೂಜೆ ಮಾಡಿ ಆಶೀರ್ವಾದ ಪಡೆದ್ರು. ಮಾತೃದೇವೋಭವ, ಪಿತೃದೇವೋಭವ ಅನ್ನೋ ಮಾತಿಗೆ ಇದೊಂದು ಅದ್ಭುತ ಉದಾಹರಣೆಯಾಗಿತ್ತು.
ಕೊನೆಯಲ್ಲಿ ಸ್ವಾಮಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಕಾವಡಿ ಹೊತ್ತ ಭಕ್ತರಿಗೆ ಬಾಳೆ ಎಲೆಯಲ್ಲಿ ರುಚಿಕರವಾದ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಮತ್ತೆ ಎಲ್ಲಾ ಭಕ್ತರಿಗೂ ಸಹ ವಿಶೇಷ ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು. ಎಲ್ಲರೂ ಅನ್ನದಾತ ಸುಖೀಭವ ಎನ್ನುತ್ತಾ ಪ್ರಸಾದ ಸವಿದು ಕೃತಾರ್ಥರಾದರು. ನೀವು ಕೂಡ ಈ ಪ್ರಶಾಂತವಾದ ತಾಣಕ್ಕೆ ಭೇಟಿ ನೀಡಿ ಕಾವಡಿ ಸಲ್ಲಿಸಬೇಕು ಅನ್ಕೊಂಡಿದ್ರಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡಿಬಹುದು. ಈ ವಿಶೇಷ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ದೇವಾಲಯ ಟಿವಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಭಾನುವಾರ ಮತ್ತೊಂದು ಅದ್ಭುತದೊಂದಿಗೆ ಸಿಗ್ತೀವಿ. ನಮಸ್ಕಾರ. ओम शांति ओम शांति ओम शांति अन्नदाता सुखी भव. प्रसाद